ಸೊ ಇವಾಗ ನಾವು ಹೋಗ್ತಿರೋ ಊರು ಯಾವುದಪ್ಪ ಅಂದರೆ ಆ ಊರ ಹೆಸರು ಹಸಿನಕೆರೆ ಗೈಸ್. ನಮ್ಮೂರಿಂದ ಜಸ್ಟ್ ಒಂದು 4-5 ಕಿಲೋಮೀಟ್ರ್ ಆಯ್ತದ ಅಷ್ಟೇ. ಸೊ ಅಲ್ಲೇ 2 ಜೋಡಿ ಬಸ್ ಮೂಡಿರೋದು. ಬರೀ ಹೋಗೋದ. ಸೊ ನಮ್ಮೂರಿಂದ ಬಂದರೆ ಹಸಿನಕೆರೆ ಹಿಂಗೆ ಇದೆ ಸಿಗೋದು. ಇಲ್ಲಿ ಲೆಫ್ಟ್ ತಗೋಬೇಕು, ಇಲ್ಲೇ ಕಾಲ್ದಾರಿ ನೋಡಿ. ಇವಾಗ ಅಂದರೆ ಈಗ ನೀರು ತುಂಬ್ಕೊಂಡಿರೋದಕ್ಕೆ ಹಿಂಗೆ ಐತೆ. ನೀರು ತುಂಬ್ಕೊಂಡಿಲ್ಲ ಅಂದರೆ ಬಸವಗಳು ಹೆಂಗಿರುತ್ತೆ ಅನ್ನೋದು ವೀಡಿಯೋನ ನಾನು ಹಾಕ್ತೀನಿ. ಇವಾಗ ಎಲ್ಲಿಗೆ ಹೋಗ್ತಿದ್ದೀವಪ್ಪ ಅಂದರೆ ಅಯೋಧ್ಯೆಯ ಶ್ರೀರಾಮ ಅಂದರೆ ನಮ್ಮ ರಾಮನ ಮೂರ್ತಿ ಕೆತ್ತಿದಂತಹ ಕಲ್ಲು ಸಿಕ್ಕಿರೋ ಜಾಗ. ಸೊ ಅದು ಕೂಡ ನಮ್ಮೂರ ಪಕ್ಕನೇ ಇರೋದು. ಅಲ್ಲಿಗೆ ಹೋಗೋಣ ಬನ್ನಿ. ಇದೇ ಜಾಗದಲ್ಲಿ ಶ್ರೀರಾಮನ ಕೆತ್ತಿರೋ ಅಂತಹ ಕಲ್ಲು ಸಿಕ್ಕಿರೋ ಜಾಗ ಇದೇ ಸ್ಪಾಟಲ್ಲಿ. ರಘುನಂದನ ರಘುನಂದನ ರಘುವರ ಸೇವನ ರಘುಪತಿ ಛಾಯನ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಐಡೆಂಟಿ ಕನ್ನಡಿಗ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತಿನ ಬ್ಲಾಗ್ ವಿಶೇಷ ಏನಪ್ಪ ಅಂದರೆ, ಸೊ ನಿಮ್ಗೆ ಹಿಂದಿನ ವೀಡಿಯೋಗಳಲ್ಲಿ ಹೇಳಿದ್ದೆ ನಮ್ಮೂರ ಅಕ್ಕಪಕ್ಕನೇ ಸುಮಾರು ಪ್ಲೇಸ್ಗಳೈತೆ ಅಂತ. ಸೊ ಇವತ್ತು ನಾವು ಹೋಗ್ತಿರೋ ಪ್ಲೇಸ್ ಯಾವುದಪ್ಪ ಅಂದರೆ ಜೋಡಿ ಬಸವ. 2 ಬಸವಗಳು ಗಾಯ್ಸ್ ಅದಾಗಿದ್ದಾವೆ, ಪತ್ತೆಯಾಗಿ ಅದನ್ನು ಕೆತ್ತಿ ಊತಾಕಿದಾರೋ ಅಥವಾ ಏನು ಅದ್ರ ರೀಸನ್ನೇ ಗೊತ್ತಿಲ್ಲ. ಸೊ ಆ ಜೋಡಿ ಬಸವಗಳನ್ನ ತೋರಿಸ್ತೀನಿ, ಬನ್ನಿ ಹೋಗೋದ. ಸೊ ಜೋಡಿ ಬಸವಾಗ ಹೆಂಗೆ ಎದ್ರಲ್ಲಿ ಹೋಯ್ತಿದ್ದೀವಪ್ಪ ಅಂದರೆ, ನಮ್ಮ ಬಾಮೈದು ಒಂದು 3 ತಿಂಗಳು ನೀರು ಊಟ ಎಲ್ಲರೂ ಬಿಟ್ಟು ಒಂದು ಗಾಡಿ ತೆಗ್ಸ್ಕೊಂಡವನೆ ಗೈಸ್. ಅದು R15 ಮಾನ್ಸ್ಟರ್. ಸೊ ನೋಡಿ ಇದೇ ಗಾಡಿ. ಈ ಗಾಡೀಲಿ ಅಲ್ಲಿಗೆ ಹೋಯ್ತಿರೋದು. ಬಾಮೈದು ಯಾರಪ್ಪ ಅಂದರೆ ಕುಲ್ಪಲ್ಸಲ್ಲಿ ಇವನೇ ಹೊಂದ್ಕೊತಾನ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಎಷ್ಟು ಗಾಡಿ ಬೇಡಿ 3 ತಿಂಗಳು ಅನ್ನ ನೀರು ಎಲ್ಲನೂ ಬಿಟ್ಟು ಕೊನೆಗೆ ಅವ್ರ ಮನೇಲಿ ಹಠ ಮಾಡಿ ಗಾಡಿ ತೆಗ್ಸ್ಕೊಂಡನ. ಸೊ ಹೇಳಿದ್ಯಾನೆ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಈ ತರದೆಲ್ಲ ಲೆಟ್ಸ್ ರೈಟ್. ನೀವು ಹೋಗದ, ನೀನು ಓಡಿಸ್ತೀನಾ? ನೀನು ಓಡಿಸು. ಸೊ ಇವಾಗ ನಾವು ಹೋಗ್ತಿರೋ ಊರು ಯಾವುದಪ್ಪ ಅಂದರೆ ಆ ಊರ ಹೆಸರು ಹಸಿನಕೆರೆ ಗೈಸ್. ನಮ್ಮೂರಿಂದ ಜಸ್ಟ್ ಒಂದು 4-5 ಕಿಲೋಮೀಟ್ರ್ ಆಯ್ತದ ಅಷ್ಟೇ. ಸೊ ಅಲ್ಲೇ 2 ಜೋಡಿ ಬಸ್ ಮೂಡಿರೋದು. ಬರೀ ಹೋಗೋದ. ಗಾಯ್ಸ್ ಬಂತು ನೋಡಿ, ಇದೇ ಹಸಿನಕೆರೆ. ಸೊ ನಮ್ಮೂರಿಂದ ಬಂದರೆ ಹಸಿನಕೆರೆ ಹಿಂಗೆ ಇದೆ ಸಿಗೋದು. ಇಲ್ಲಿ ಲೆಫ್ಟ್ ತಗೋಬೇಕು, ಇಲ್ಲೇ ಕಾಲ್ದಾರಿ ನೋಡಿ. ಸೊ ಇದಕ್ಕೆ ಇನ್ನೊಂದು ರೋಡ್ ಯಾವುದಪ್ಪ ಅಂದರೆ HD ಕೋಟೆ ಮೇನ್ ರೋಡು. ಸೊ HD ಕೋಟೆ ಕಡೆ ಬರೋ ಕಡೆ ಆರೊಳ್ಳಿ ಅಂತ ಒಂದು ಬೋರ್ಡ್ ಕಾಣುತ್ತೆ. ಸೊ ರೈಟ್ಗೆ ಹೋದರೆ ಆರೊಳ್ಳಿ, ಲೆಫ್ಟಿಗೆ ತಗೊಂಡ್ರೆ ಹಸಿನಕೆರೆ. ಸೊ ಹಸಿನಕೆರೆ ಊರೊಳಗಡೆಯಿಂದ ಬಂದು ಈಗ ನಿಮಗೆ ರೈಟ್ ಸೈಡ್ ಸಿಗುತ್ತೆ. ನಮ್ಮೂರಿಂದ ಬಂದರೆ ಲೆಫ್ಟ್ ಸೈಡು ಈ ಥರ ಕಾಲ್ದಾರಿ ಸಿಗುತ್ತೆ. ಗೈಸ್ ಬಸವ ಮುಡಿರೋ ಜಾಗಕ್ಕೇನೋ ಬಂದ್ವಿ, ಆದರೆ ಒಂದು ಸೀನಾಗೋಗೈತೆ. ಏನಪ್ಪ ಅಂದರೆ, ಸೊ ಇಲ್ಲಿ ಕೆರೆಗಳಿಗೆ ನೀರು ಬಿಟ್ಟಾಗ ಅದು ಆ ಬಸವಗಳ ಪತ್ತೆಯಾಗಿದ್ದು ಹಳ್ಳದಲ್ಲಿ. ಸೊ ಅದನ್ನು ಅಗದ್ಬಿಟ್ಟವ್ರಲ್ಲ ಮೇಲೆ, ಅಂದರೆ ನೆಲದ ಮಟ್ಟಿಯಿಂದ ಒಂದು 20-25 ಅಡಿ ಕೆಳಗಡೆ ಇರೋದು. ಸೊ ಫುಲ್ಲು ಅಲ್ಲಿ ಕೆರೆ ನೀರು ಬಿಟ್ಟಾಗ ವಸ್ತಿಯಿಂದ ಗುಂಡಿಗಳಿಗೆ ನೀರು ತುಂಬ್ಕೊಬಿಡುತ್ತೆ. ಸೊ ಆ ರೀತಿಯೇ ಫುಲ್ ನೀರು ತುಂಬ್ಕೊಂಬಿಟ್ಟೈತೆ. ಬನ್ನಿ ತೋರಿಸ್ತೀನಿ ಎಲ್ಲಿ ಅಂತ. ಸೊ ಏನು ನೋಡ್ತಾ ಇದ್ದೀರಾ, ಈ ಗುಂಡಿಲಿ ಇಲ್ಲಿ ನೀರು ತುಂಬ್ಕೊಂಡೈತಲ್ಲ, ಇದ್ರೊಳಗಡೆ ಆ ಜೋಡಿ ಬಸವಗಳಿರೋದು. ಸೊ ಆ ಬಸವಗಳು ಇಲ್ಲಿಗೆ ಹೆಂಗೆ ಬಂದು, ಅದು ಕೆತ್ತಿರೋ ಬಸವಗಳು, ಅದು ಇಲ್ಲಿಗೆ ಹೆಂಗೆ ಬಂದು ಏನು ಅನ್ನೋದು ಗೊತ್ತಿಲ್ಲ ಸರಿಯಾಗಿ. ಸೊ ಇವಾಗ ಅಂದರೆ ಈಗ ನೀರು ತುಂಬ್ಕೊಂಡಿರೋದಕ್ಕೆ ಹಿಂಗೆ ಐತೆ. ನೀರು ತುಂಬ್ಕೊಂಡಿಲ್ಲ ಅಂದರೆ ಬಸವಗಳು ಹೆಂಗಿರುತ್ತೆ ಅನ್ನೋದು ವೀಡಿಯೋನ ನಾನು ಹಾಕ್ತೀನಿ.
ಇಲ್ಲಿಗೆ ಯದುವೀರ್ ಮಹಾರಾಜರು ಅವರೆಲ್ಲ ಬಂದಿದ್ದರು. ಸೊ ಇದನ್ನು ಏನಾದರೂ ಅಂದರೆ ಇಲ್ಲಿ ನೀರು ತುಂಬ್ಕೊಳ್ಳೋದೇ ರೀತಿ ಡೆವಲಪ್ ಮಾಡ್ತೀನಿ ಅಂತಲೂ ಹೇಳಿದರು. ಸೊ ಇನ್ನೂ ಮಾಡಿಲ್ಲ, ಯಾವಾಗ ಮಾಡ್ತಾರೋ ಏನೋ ಗೊತ್ತಿಲ್ಲ. ಸೊ ಇನ್ನೇನು ನೋಡ್ತಾ ಇದ್ದೀರಾ, ಈ ಗುಂಡಿಲೇ ಆ ಜೋಡಿ ಬಸವಗಳಿರೋದು. ಸೊ ನಾನು ನೀರು ಖಾಲಿ ಆದಾಗ ಒಂದು ಸಲ ಬಂದು ನಿಮಗೆ ತೋರಿಸ್ತೀನಿ. ಸೊ ಇವಾಗ ನೋಡ್ಕೊಳ್ಳಿ. ಹಾಂ ಬಂದಿದ್ದು ಲಾಸ್ ಆಯಿತು ಗೈಸ್. ಬನ್ನಿ ಈಗ ಹೋಗೋದ. ಇಲ್ಲಿ ಬಂದು ಸುಮ್ಮನೆ ಬರೀ ನೀರು ತೋರಿಸ್ದಂಗೆ ಆಯಿತು ನಿಮಗೆ. ಸೊ ಅದಕ್ಕೆ ಇವಾಗ ಎಲ್ಲಿಗೆ ಹೋಗ್ತಿದ್ದೀವಪ್ಪ ಅಂದರೆ ಅಯೋಧ್ಯೆಯ ಶ್ರೀರಾಮ ಅಂದರೆ ನಮ್ಮ ರಾಮನ ಮೂರ್ತಿ ಕೆತ್ತಿದಂತಹ ಕಲ್ಲು ಸಿಕ್ಕಿರೋ ಜಾಗ. ಸೊ ಅದು ಕೂಡ ನಮ್ಮೂರ ಪಕ್ಕನೇ ಇರೋದು. ಸೊ ಆ ಮೈಸೂರಿನ ಆರೋಹಳ್ಳಿ ಅಂದರೆ ನಾನು ಹೇಳಿದ್ನಲ್ಲ HD ಕೋಟೆ ಮೇನ್ ರೋಡು ರೈಟಿಗೆ ಸಿಗುತ್ತೆ ಅಂತ. ಸೊ ಇವಾಗ ಅಲ್ಲಿಗೆ ಹೋಗೋಣ ಬನ್ನಿ. ಸೊ ಇದು ಗೈಸ್ ಈಗ ಅರಸಿನಕೆರೆ ಮೇಲ್ಗಡೆ ರೂಟ್ ಅಂದರೆ ಊರೊಳಗಡೆಯಿಂದ ಹೋಗ್ತಾ ಇದ್ದೀವಿ. ಸೊ ಇದೇ ಅರಸಿನಕೆರೆ ಊರು. ಸೊ ಅರಸನ ಕೆರೆ ಅಂದರೆ ಏನಪ್ಪ ಅಂದರೆ ನನಗೂ ಅದ್ರ ಪೂರ್ತಿಯಾಗಿ ಗೊತ್ತಿಲ್ಲ. ಸೊ ಅರಸರಿಗೂ ಈ ಊರಿಗೂ ಏನೋ ಒಂದು ಅಗಾಧವಾದ ನಂಟಿದೆಯಂತೆ. ಸೊ ಅದಕ್ಕೆ ಇದನ್ನು ಅರಸಿನ ಕೆರೆ ಅಂತ ಕರೀತಾರೆ. ಗೈಸ್ ಫೈನಲಿ ಆರೋಳಿಗೆ ಬಂದ್ವಿ. ಸೊ ಇದು ನಮ್ಮೂರಿಂದ ಒಂದು 2-3 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಗೈಸ್ ನಾನು ಹೇಳಿದ್ನಲ್ಲ HD ಕೋಟೆ ಮೇನ್ ರೋಡ್ ಅಂತ. ಸೊ ಇದೇ ನೋಡಿ, ಅದು ಲೆಫ್ಟಿಗೆ ಹೋದರೆ HD ಕೋಟೆ, ರೈಟಿಗೆ ಹೋದರೆ ಮೈಸೂರು. ಸೊ ಇದೆ ಇನ್ನು ಸ್ಟ್ರೈಟ್ ಹೋದರೆ HD ಕೋಟೆ, ಈ ಕಡೆ ಹಿಂದ್ಗಡೆ ಹೋದರೆ ಮೈಸೂರು. ಗೈಸ್ ಫೈನಲಿ ಅಂದರೆ ಅಯೋಧ್ಯೆಯ ರಾಮ ಅಂದರೆ ಆ ವಿಗ್ರಹ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆಯೋ, ಸೊ ಅದಕ್ಕೆ ಮೂಲ ಕಾರಣವೇ ಆ ಕಲ್ಲು. ಅಷ್ಟೇ ಎಫರ್ಟು ಆ ವಿಗ್ರಹ ಕೆತ್ತದಂಥವ್ರು. ಸೊ ಆ ಕಲ್ಲು ಸಿಕ್ಕ ಜಾಗ ಯಾವುದಪ್ಪ ಅಂದರೆ, ಸೊ ಇದೆ ನೋಡಿ ಆ ಜಾಗ. ಇಲ್ಲಿ ಅರ್ಶಿನ ಕುಂಕುಮ ಎಲ್ಲನೂ ಒಂದು ಕಲ್ಲಿಗೆ ಹಚ್ಚೋರಲ್ಲ. ಸೊ ಇದೇ ಸ್ಪಾಟಲ್ಲಿ ಶ್ರೀರಾಮನ ಕೆತ್ತಿರೋ ಅಂತಹ ಕಲ್ಲು ಸಿಕ್ಕಿರೋ ಜಾಗ. ಸೊ ಆದರೂ ಈ ಜಾಗ ನೋಡ್ತಾ ಇದ್ರೆ ಬೇಜಾರಾಗುತ್ತೆ. ರಾಮನ ವಿಗ್ರಹ ಫೇಮಸ್ ಆಯಿತು, ಆ ವಿಗ್ರಹ ಕೆತ್ತದಂಥವ್ರು ಫೇಮಸ್ ಆದರು. ಆ ರಾಮನ ಮೂರ್ತಿಯ ಕೆತ್ತೋಕೆ ಸಿಕ್ಕಿರೋ ಕಲ್ಲು ಇರೋ ಜಾಗ ಯಾವುದೇ ಥರದ್ದು ಫೇಮಸ್ ಆಗಿಲ್ಲ ಮತ್ತು ಅಭಿವೃದ್ಧಿನೂ ಆಗಿಲ್ಲ. ಸೊ ಇದ್ರ ಬಗ್ಗೆ ತುಂಬ ರೀತಿ ಚರ್ಚೆಗಳದು. ಈ ಜಾಗದಲ್ಲಿ ಏನಾದರೂ ಒಂದು ಸ್ಕೂಲು ಅಥವಾ ದೇವಸ್ಥಾನ ಅಂದರೆ ನೆನಪಿಗೆ ಏನಾದರೂ ಕಟ್ಟಬೇಕು ಅಂತ ನಾನಾ ರೀತಿ ಮಾತುಕತೆ ಎಲ್ಲ ಆದ್ರೂ ಕೂಡ ಸೊ ಯಾವುದೇ ಥರದ್ದು ಅಭಿವೃದ್ಧಿ ಜಾಗದಲ್ಲಿ ಆಗಿಲ್ಲ. ಸೊ ಇದಿಷ್ಟು ರಾಮಲಲ್ಲ ಮೂರ್ತಿ ವಿಗ್ರಹನ ಕೆತ್ತಿರುವಂತಹ ಕಲ್ಲು ಸಿಕ್ಕಿರೋ ಜಾಗ ಇದೇ ಸ್ಪಾಟಲ್ಲಿ. ರಘುನಂದನ ರಘುನಂದನ ರಘುವರ ಸೇವನ ರಘುಪತಿ ಛಾಯನ ಶತಯೋಜನ ಶತಶತಯೋಜನ ಶರಧಿ ನಿಯೋಜನ ಶರಪರಿಲಂಘನನೇ. ಸೊ ಈ ಜಮೀನು ಪಕ್ಕ ಒಬ್ಬರು ಅಜ್ಜಿ ಇಲ್ಲಿ ದನ ಮೇಯಿಸ್ತವ್ರೆ. ಸೊ ಅಜ್ಜಿನ ಕೇಳೋಣ ಬನ್ನಿ, ಏನಾದರೂ ಅವ್ರಿಗೆ ಗೊತ್ತಾ, ಅಕಸ್ಮಾತ್ ಆ ಕಲ್ಲು ತೆಗಿಯುವಾಗ ನೀವೇನಾದರೂ ಇದ್ರಾ ಏನಾದರೂ ಕೇಳೋಣ ಬನ್ನಿ. ಅಮ್ಮ ನಿಮ್ಮ ಹೆಸರು ಏನಂತೀಯ? ನೀವು ಬೇರೆ ಅದೇ ನಿಮ್ಮ ಹೆಸ್ರೇನು ಹೇಳಿ ಅಂತ. ರುಕ್ಕಮಂತಿಯಾ? ನಿಮ್ಮದು ಯಾವೂರ? ಇದೇವ್ರ ಆರೋಳಿನೇ. ಈ ಕಲ್ಗಿಲ್ ತೆಗಿಯೋತಲ್ಲಿ ಇದ್ರೆ ನೀವು ಅಂದರೆ ಕಲ್ಲು ಶ್ರೀರಾಮನ ಮೂರ್ತಿ ಕಲ್ಲು ತೆಗ್ದಿರೋದು ಅದೇ ಜಾಗದಲ್ಲಿ ಒಟ್ಟಿನಲ್ಲಿ ಜಮೀನವ್ರು ಆರೋಳಿಯವ್ರಿಯಾ? ರಾಮದಾಸ್ ನೋಡಿದ್ರಲ್ಲ ಫ್ರೆಂಡ್ಸ್. ಸೊ ಇದಿಷ್ಟು ಈ ವಿಡಿಯೋಲ್ಲಿ ನಾನು ನಿಮಗೆ 2 ಪ್ಲೇಸ್ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸೊ ಮೊದಲನೇ ಪ್ಲೇಸ್ ಬಂದು ಅದೇ ಜೋಡಿ ಬಸವ. ಅದನ್ನು ಸರಿಯಾಗಿ ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ಅದೇ ನಾನು ಹೇಳಿದ್ನಲ್ಲ ಕೆರೆ ನೀರಿಂದ
ವಸ್ತಿ ತುಂಬಿಕೊಂಡು ನೀರು ತುಂಬಿಟ್ಟಿದೆ. ಸೊ ನೀರು ಖಾಲಿಯಾದಾಗ ಇನ್ನೊಂದ್ಸಲ ವೀಡಿಯೋ ಮಾಡ್ತೀನಿ. ಸೊ ಇನ್ನು ಎರಡನೇ ಪ್ಲೇಸ್ ಬಂದು ಶ್ರೀರಾಮನ ಅಯೋಧ್ಯೆ, ಅಂದರೆ ಅಯೋಧ್ಯೆಯ ರಾಮಮೂರ್ತಿ ಕೆತ್ತಿರೋಂಥ ಕಲ್ಲು ಸಿಕ್ಕಿರೋ ಜಾಗ ಅದೇ, ಅಂದರೆ ಆ ಜಾಗನೂ ನಿಮ್ಗೆ ಆಲ್ರೆಡಿ ಅಲ್ಲಿ ತೋರಿಸಿದ್ದೀನಿ. ಸೊ ಇದೇ ಥರ ಇಂಟ್ರೆಸ್ಟಿಂಗ್ ಪ್ಲೇಸ್ ಮತ್ತು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆ ನೆಕ್ಸ್ಟ್ ವೀಡಿಯೋಲಿ ಬರ್ತೀನಿ. ಸೊ ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡ್ತಾ ಇರಿ ಅಂತ ಹೇಳ್ತಾ, ನಾನು ನಿಮ್ಮ ಐಡೆಂಟಿ ಕನ್ನಡಿಗ. ಎಲ್ರಿಗೂ ನಮಸ್ಕಾರ, ಬಾಯ್. ನಾನೆಂದು ನಿಮ್ಮವನು, ನಿಮಗಾಗಿ ಬಂದವನು.